ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಂದು ಬೆಳಗ್ಗೆ ಲಾಗ್ ಆಗಿರುತ್ತೆ. ಇವತ್ತು ನಾವು ಪಾಪುಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟಿದ್ವಿ. ಪಾಪು ಬಟ್ಟೆ ತರೋಕ್ಕೆ ಅಂತ ಹೋಗಿದ್ವಿ. ಪಾಪು ಮಕ್ಳ ಜೊತೆ ಆಟ ಆಡ್ತಿದ್ದಾನೆ. ಅಲ್ಲಿ ಅವ್ರ ಪಾಪ ನೋಡ್ತಿದ್ದಾರೆ ಬಟ್ಟೆನ. ಅವ್ನು ನಿಲ್ತಿಲ್ಲ, ಆದ್ರೂ ಕೀಟ್ಲೆ ಮಾಡ್ತಿದ್ದಾನೆ, ಆದ್ರೂ ಬಿಡ್ತಿಲ್ಲ. ನೋಡ್ತಿದ್ದಾರೆ ಅವ್ನು ಇಟ್ಕೊಂಡು ಬಟ್ಟೆನಾಗ್ಲೇ. ಅವ್ನು ನೋಡಬೇಕು, ಈಗ ನೋಡಂಗಿಲ್ಲ ಅಷ್ಟೇನೆ. ಇದು ನೆಕ್ಸ್ಟ್ ಲಾಗ್ ಆಗಿರುತ್ತೆ. ಇದು ಅವತ್ತು ಮಾರ್ನಿಂಗ್ದು. ನಾವು ಬಟ್ಟೆ ತರೋಕ್ಕೆ ಅಂತ ಹಾಸನ್ಗೆ ಹೋಗಿದ್ವಿ. ಪಾಪುಗಳು ತಂದ್ವಿ, ಮತ್ತೆ ನಾವು ತರೋಣ ಅಂತ ಹಾಸನ್ಗೆ ಹೋಗಿದ್ವಿ. ನಾನು ಬಟ್ಟೆ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗೈತೆ ಅಂತ. ಆದರೆ ನಂಗೆ ಯಾವುದು ಸೆಲೆಕ್ಟ್ ಆಯ್ತಿಲ್ಲ. ಅದರಲ್ಲಿ ನೋಡ್ತಿದ್ದೀನಿ. ಪಾಪುನೇ ಎತ್ಕೊಬಿಟ್ಟು ಆಚೆ ಹೋದ್ರು, ನೋಡೋಕೆ ಬಿಡ್ತಿರ್ಲಿಲ್ಲ ಅಂತ. ಆಗಲಿ ನಾನು ನೋಡ್ತಿದ್ದೀನಿ. ಪಾಪನ ಮತ್ತೆ ಕರ್ಕೊಂಡು ಬಂದರು. ಅವನಲ್ಲೂ ಕೀಟ್ಲೆ ಮಾಡ್ತಿದ್ದಾನೆ, ಆದರೂ ಬಿಡ್ತಿಲ್ಲ. ಅಲ್ಲೂ ಏನೋ ಹೇಳ್ತಿದ್ದಾನೆ. ಅವನಿಗೆ ಅದರೊಳಗೆ ಶೆಕೆ ಆಯ್ತಿತ್ತು ಅನ್ಸುತ್ತೆ. ಹೋಗೋಣ ನಡಿ ಹೊರಗಡೆ ಅಂತ ಹೇಳ್ತಿದ್ದ ಅವನು. ಆಮೇಲೆ ನಾನು ಬಟ್ಟೆ ಶಾಪಿಂಗ್ ಮಾಡ್ತಿದ್ದೆ. ಆಮೇಲೆ ಆಚೆ ಪಾಪುಗೆ ಆಟ ಆಡೋಕ್ಕೆಲ್ಲ ಇತ್ತು. ಹೊರಗಡೆ ಹೋಗ್ತೀನಿ ಅಂತ ಹೋದ್ರು. ಅಲ್ಲಿ ಖುಷಿಯಾಗಿ ಆಟ ಆಡ್ತಿದ್ದಾನೆ ಅವನು. ಇನ್ನೂ ಸ್ವಲ್ಪ ಆಟ ಆಡ್ತೀನಿ ಅಂತ ಕೇಳ್ತಿದ್ದಾನೆ. ನಾನು ಬಿಡ್ತಿಲ್ಲ. ಟೈಮ್ ಆಗೈತೆ ಬಾ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀನಿ. ಎಲ್ಲ ಆಯಿತು. ಚನ್ನಪಟ್ಟಣಕ್ಕೆ ಬಂದುಬಿಟ್ಟು ಜಾಸ್ತಿ ಅಲ್ಲಿ ಪಾಪು ಏನಾದ್ರು ತಿಂತೀನಿ ಅಂತ ಹೇಳ್ದ. ಅದಕ್ಕೆ ನನಗೆ ಬೇಕಾಗಿದ್ದೆಲ್ಲ ತಗೊಟ್ಬಿಟ್ಟು ತಿನ್ನಿಸ್ಕೊಬಿಟ್ಟು ಕರ್ಕೊಂಡು ಬಂದ್ವಿ ನಾವು. ಅವನಿಗೆ ಈ ಥರ ಔಟ್ಸೈಡ್ ಫುಡ್ ಅಂದರೆ ತುಂಬಾ ಇಷ್ಟ, ತಿನ್ನಬೇಕು ಅಂತ ಇಷ್ಟಪಟ್ಟು ತಿಂತಾನೆ ಅವನು. ಇಲ್ಲಾದ್ರೂ ಸುಮ್ಮನೆ ಅಲ್ಲೂ ಕೂರ್ತಿರ್ಲಿಲ್ಲ. ಅಲ್ಲೂ ಕೀಟ್ಲೆ ಮಾಡ್ತಿದ್ದೆ. ಹೆಲ್ಮೆಟ್ ಹಾಕೊಳೋದು, ತೆಗಿಯೋದು, ಹಾಕೋದು ಎಲ್ಲ ಮಾಡ್ತಾನೆ ಇದ್ದ. ಹಂಗೆ ನಾನು ಸುಮ್ಮನೆ ಒಂದು ಫೋಟೋ ತೆಗ್ದೆ. ಆಮೇಲೆ ನಮ್ಮ ಅಮ್ಮನ ಮನೆಗೆ ಅಂತ ಹೋದ್ವಿ. ಅಲ್ಲಿ ನಮ್ಮಪ್ಪ ಚಿಕನ್ ತಂದಿದ್ರು. ಅದನ್ನ ನಮ್ಮ ಅಮ್ಮನ ಮತ್ತು ನನ್ನ ಹಸ್ಬೆಂಡು ಬೇಯಿಸ್ತಿದ್ದಾರೆ. ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅವರಿಬ್ರು. ನಮ್ಮ ಅಮ್ಮಂಗೆ ಆ ಥರ ವೀಡಿಯೋ ಮುಂದೆಲ್ಲ ಬಂದು ಬರೋಕ್ಕೆಲ್ಲ ಇಷ್ಟ ಇರಲ್ಲ. ಆದ್ರೂ ನಮ್ಮ ಅಮ್ಮಂಗೆ ಸುಮ್ಮನೆ ಹೇಳ್ದಂಗೆ ವೀಡಿಯೋ ಮಾಡಿದ್ದೀನಿ. ಪಾಪುನ ಕಡೆ ಹೋಗೋನ್ ಈ ಕಡೆ ಕರ್ಕ ಅಂತ ಹೇಳ್ತಾವ್ರೆ. ಅವ್ನು ಬರ್ತಾನೆ ಇಲ್ಲ ಕರ್ಕೊಳಕ್ಕೆ. ಅವ್ನು ಕೋಳಿ ಸಿಯೋದು ಯಾವತ್ತೂ ನೋಡಿರಲಿಲ್ಲ. ಆ ಥರ ಉಣ್ಕೋಳಿ ಬೇಯಿಸೋದನ್ನ ಎಲ್ಲ ಆಯಿತು. ಆಮೇಲೆ ಪಾಪುಗೆ ಆಟ ಆಡಿಸ್ತಿರೋದು ಆ ಥರ. ಅಲ್ಲಿ ರಗ್ಗೆಲ್ಲ ರೋಲ್ ದಿಂಬೆಲ್ಲ ತಗೊಬಿಟ್ಟು ಪಾಪುನ ಮೇಲೆ ಹಾಕಿ ಎಳ್ತಿದ್ರು ಅಂತ ಇಬ್ರು ಆಟ ಆಡಿಸ್ತಾವ್ರೆ. ಅಕ್ಕನ ಪಾಪುನ ಮತ್ತು ನಮ್ಮ ಪಾಪುನ ಎಲ್ಲ ಆಯಿತು. ಆಮೇಲೆ ಲಾಸ್ಟಿಗೆ ಫ್ರೈ ಇನ್ನೊಂದು 2 ಕೋಳಿ ತಂದಿದ್ರು. ಒಂದು ಕೋಳಿ ಫ್ರೈ ಮಾಡ್ಕೊಂಡು ಎಲ್ಲ ಊಟ ಮಾಡಿದ್ವಿ. ಊಟ ಅಂತ ಸೂಪರಾಗಿತ್ತು. ಊಟ ಎಲ್ಲ ಆಯಿತು. ಆದಮೇಲೆ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ತುಂಬ ಜೋರಾಗಿ ಮಳೆ ಬರ್ತಿತ್ತು. ಹಾಗೆ ಅಲ್ಲೇ ರೋಡ್ ಸೈಡಲ್ಲಿ ನಿಂತಿದ್ವಿ ನಾವು. ನಿಂತು ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಬಂದ್ವಿ. ಮಳೆ ನಿಲ್ಲೋವರೆಗೂ ನಿಂತ್ಮೇಲೆ ಬಂದ್ವಿ.